ಇನ್ನು ಮುಂದೆ ನಿಮ್ಮ ನೆಚ್ಚಿನ ಧಾರಾವಾಹಿಗಳ ಫುಲ್ ಎಪಿಸೋಡ್ಗಳು ಸನ್ ನೆಕ್ಸ್ಟ್ ಆಪ್ನಲ್ಲಿ ಮಾತ್ರ. ಗೊತ್ತಿತ್ತು ನನಗೆ ಅಮ್ಮ ಇಂಥದ್ದೇನೋ ಕೆಲಸ ಮಾಡ್ತಾಳೆ ಅಂತ. ರೀ ಅತ್ತೆ ಏನ್ ಮಾಡಿದ್ರು ಅಂತ ಹಿಂಗ್ ಕೂಗಾಡ್ತಿದ್ದೀರಾ ನೀವು? ಬರ್ತೀನೇನೆ, ನಮ್ಮಮ್ಮ ಮಾಡಬಾರ್ದು ಮಾಡ್ತಾ ಇದ್ರೆ ನೋಡ್ಕೊಂಡು ನಿಂತಿದ್ಯಲ್ಲ. ಅಲ್ಲ ನೀವ್ ಯಾಕೆ ಹಿಂಗ್ ಕೂಗಾಡ್ತಿದ್ದೀರಾ ಅಂತಾನೆ ಗೊತ್ತಾಗ್ತಿಲ್ಲ. ಅಲ್ಲ ರೀ, ಮನೆಯಲ್ಲಿ ಹಬ್ಬ ಹರಿದಿನ ಆಚರಿಸೋ ಹಾಗಿಲ್ಲ, ಪೂಜೆ ಪುರಸ್ಕಾರ ಮಾಡೋ ಹಾಗಿಲ್ಲ, ಮದುವೆ ಸಮಾರಂಭದ ಕಾರ್ಯಕ್ರಮನೂ ಮಾಡೋ ಹಾಗಿಲ್ಲ. ಏನಾದ್ರೂ ಒಂದ್ ನಕ್ರ ತೆಗಿತಾನೆ ಇರ್ತೀರಲ್ವಾ ನೀವು? ಲೋ ಮಾಧವ ಏನಾಯ್ತು ಅಂತ ಹೀಗಾಡ್ತಿದ್ಯಾ ಈಗ? ಇದೆಲ್ಲ ಏನಮ್ಮ ಹೊರಡೋ ಹೊತ್ತಲ್ಲಿ? ಮದುವೆ ಆಗ್ತಿರೋ ಹೆಣ್ಣು ಮಗಳಿಗೆ ಕುಂಕುಮ ಇಟ್ಟು ಹೂ ಮುಡಿಸಿ ಹಾರ ಹಾಕಿ ಕೆಂಪಾರ್ತಿ ತೆಗೆದು ಆಶೀರ್ವಾದ ಮಾಡ್ಬೇಕು. ರೀ ಇದೆಲ್ಲ ಹೆಣ್ಮಕ್ಳ ಕೆಲ್ಸ, ನೀವ್ ಯಾಕೆ ಇದಕ್ ತಲೆ ಹಾಕ್ತಾ ಇದೀರಾ? ಅದೇನೋ ಪ್ಯಾಕಿಂಗು ಲಗೇಜು ಅಂತ ಲೋಡ್ ಮಾಡ್ತಾ ಇದ್ರಲ್ಲ, ನೀವ್ ಹೋಗೋ ಕೆಲ್ಸ ನೋಡ್ಕೊಳ್ಳಿ. ನಾವ್ ಶಾಸ್ತ್ರ ಎಲ್ಲ ಮುಗಿಸ್ಕೊಂಡು ಆಮೇಲೆ ಬರ್ತೀವಿ. ತೆಗೆದ್ ಬಾರಿಸ್ತೀನಿ ನೋಡು. ಇದಕ್ಕಲ್ವೇ ನಾನು ಹೇಳ್ತಿರೋದು. ಅಲ್ಲಿ ನೋಡು, ಮದುವೆಗೆ ಹೊರಡೋ ಹೊತ್ತಿನಲ್ಲಿ ಅವಳಿಗೆಂತ ಪೂಜೆ, ಏನು ಉದ್ಧಾರ ಮಾಡಿದಾಳೆ ಅಂತ. ಮೊದಲೇ ಮದುವೆ ಮನೆಯಲ್ಲಿ ಏನಾಗುತ್ತೋ ಅಂತ ನಾನು ಹೆದರ್ತಾ ಇದ್ದೀನಿ. ಅನಿಷ್ಟ ಇಲ್ಲೇ ಶುರು ಮಾಡಿದಿರಲ್ಲಮ್ಮ. ಮಾಧವ, ಎಲ್ಲ ಮುಗಿದ್ಮೇಲೆ ತಾನೇ ನನ್ನ ಮೊಮ್ಮಗಳನ್ನ ನಿನ್ ಮನೆ ತುಂಬಿಸ್ಕೊಳಕ್ ಒಪ್ಕೊಂಡಿದ್ದು. ಮತ್ ಈಗ ಯಾಕೆ ತಗದೆ ತೆಗಿತಾ ಇದೀಯಾ? ಎಲ್ಲ ಮುಗೀತು ನಿಜ, ಆದ್ರೆ ನಿನ್ ಮಗಳು ಮಾಡಿದ್ದ ಅನ್ಯಾಯನ ನಾನ್ ಮರೆಯಕ್ಕಾಗತ್ತಾ? ಅಂಜಲಿಗೆ ಮದ್ವೆ ನಡೀತಾ ಇದೆ, ಅವಳಿಗೆ ಅವ್ರ ತಾಯಿ ಆಶೀರ್ವಾದ ಬೇಕಾ ಬೇಡವಾ ಹೇಳಿ? ಮಕ್ಕನ್ಗೆ ಆಶೀರ್ವಾದ ಮಾಡು ಅಂದ್ರೆ ಅವಳು ಕೆಟ್ಟದಾಗೆ ಆಶೀರ್ವಾದ ಮಾಡೋದು.